ಕನ್ನಡ ಶಾಲೆ ಮುಚ್ಚೋ ಸರ್ಕಾರ ಮೆಗಾಫೈಟ್. ತಮಗೆಲ್ಲರಿಗೂ ಕೂಡ ಮೆಗಾಫೈಟ್ಗೆ ಸ್ವಾಗತ. ಬನ್ನಿ, ಇಲ್ಲಿ ತನಕ ವೇದಿಕೆ ಮೇಲಿರುವಂಥ ಗಣ್ಯರು ಮಾತಾಡಿದಾಯಿತು, ನಿಮ್ಮ ಪ್ರಶ್ನೆಗಳಿಗೆ ಇವರು ಉತ್ತರ ಕೊಟ್ಟಿದ್ದಾಯಿತು. ಇನ್ನೆಲ್ಲ ನಿಮ್ಮಗಳ ಸರದಿ. ನೀವೆಲ್ಲರ ಪ್ರಶ್ನೆಗಳನ್ನು ವೇದಿಕೆ ಮೇಲಿರುವಂಥ ಗಣ್ಯರು ಆಲಿಸ್ತಾರೆ. ಯಾರ್ಯಾರಿಗೆ ಯಾವ್ಯಾವ ಪ್ರಶ್ನೆಗಳು ಬಂದಿದೆ ಅದರ ಆಧಾರದ ಮೇಲೆ ನಿಮ್ಮೆಲ್ಲ ಪ್ರಶ್ನೆಗಳನ್ನು ಕ್ರೋಢೀಕರಿಸಿ ಅವರು ಉತ್ತರವನ್ನು ಕೊಡ್ತಾರೆ. ಸರ್, ನಿಮ್ಮ ಪ್ರಶ್ನೆ ಏನು ಸಂಕ್ಷಿಪ್ತವಾಗಿ? ನನ್ನ ಪ್ರಶ್ನೆ ಏನಂದರೆ, ಯುನೆಸ್ಕೋ ಒಂದು ವರದಿ ಕೊಟ್ಟಿದೆ. ಆ ವರದಿಯಲ್ಲಿ ಸುಮಾರು ಪ್ರಪಂಚದ 125 ಭಾಷೆಗಳಲ್ಲಿ ಅಳಿಯುವ ಭಾಷೆಗಳಲ್ಲಿ ಕನ್ನಡನೂ ಒಂದು ಅಂತ. ಇಂತಹ ಒಂದು ಸಾಂದರ್ಭಿಕ ಘಟ್ಟದಲ್ಲಿ ಪುಟ್ಟಣ್ಣಯ್ಯವರು ಹೇಳಿದ್ರು, ನಾನು ನನ್ನ ಮಕ್ಕಳನ್ನು ಕನ್ನಡ ಶಾಲೆಗೆ ಕಳಿಸಲ್ಲ, ಇಂಗ್ಲೀಷ್ ಶಾಲೆಗೆ ಕಳಿಸ್ತಾ ಇದ್ದೀನಿ ಅಂತ. ಆದರೆ ಸಮಾಜದಲ್ಲಿ ಒಂದು ಸಾರ್ವಜನಿಕ ಜೀವನದಲ್ಲಿರುವಂಥ ಒಬ್ಬ ವ್ಯಕ್ತಿ ಈ ಥರ ಉಡಾಫಿಯಾಗಿ ಮಾತಾಡೋದು ಎಷ್ಟು ಸಮಂಜಸ ಅಂತ. ಯಾಕೆಂದರೆ ಇವತ್ತು ಸುಮಾರು ಅದೊಂದು ಪ್ರಶ್ನೆ. ಮತ್ತೊಂದು ಪ್ರಶ್ನೆ ಏನಂದರೆ, ಇವತ್ತು ಸುಮಾರು ಪೀಠಗಳನ್ನು ತೆಗೆದುಕೊಂಡಂತಹ ಹಲವಾರು ಸಾಹಿತಿಗಳು ತಮ್ಮ ಮಕ್ಕಳನ್ನು ಕೇವಲ ಇಂಗ್ಲೀಷ್ ಶಾಲೆಗೆ ಕಳಿಸ್ತಾರೆ. ಆದರೆ ಹೇಳಬೇಕಾದ್ರೆ, ಸಮಾಜಕ್ಕೆ ಹೇಳಬೇಕಾದ್ರೆ ಅವ್ರು ಹೇಳ್ತಾರೆ, ಬಡ ಮಕ್ಕಳು ಕನ್ನಡ ಶಾಲೆಗಳಲ್ಲಿ ಓದಬೇಕು, ಆದರೆ ಶ್ರೀಮಂತರು ಮಾತ್ರ ಇಂಗ್ಲೀಷ್ ಶಾಲೆಗಳಲ್ಲಿ ಓದಬೇಕು ಅಂತ. ಇದು ಎಷ್ಟು ಸಮಂಜಸ ಅನ್ನೋದು ನನ್ನ ಪ್ರಶ್ನೆ. ಪುಟ್ಟಣ್ಣವ್ರು ಹೆಂಗ್ ಗೊತ್ತಾ, ಅದನ್ನ ನೇರವಾಗಾದ್ರೂ ಹೇಳಿದ್ದಾರೆ. ನಮ್ಮ ಕನ್ನಡ ಅವ್ರ ಮಕ್ಕಳು ಕೇಳ್ಕೊಂಬನ್ನಿ. ಬೇರೆ ಸಾಹಿತಿಗಳಿರ್ಬೋದು, ರಾಜಕಾರಣಿಗಳು ಬೇರೆ ಇರ್ಬೋದು, ಅವರು ಭಾಷಣ ಕನ್ನಡದ ಬಗ್ಗೆ ಮಾತಾಡಿ ಇಂಗ್ಲೀಷ್ ಮಾಧ್ಯಮಕ್ಕೆ ಸೇರಿಸ್ತಾರೆ. ಆದರೆ ನಾನು ಕನ್ನಡದ ಬಗ್ಗೆ ಮಾತಾಡ್ತೀನಿ, ನಾನು ನನ್ನ ಮಕ್ಕಳು ಈ ಥರ ಸೇರಿಸಿದ್ದೀನಿ ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ ನಾನು ಬೇರೆಯವ್ರ ಮಕ್ಕಳನ್ನ ಕನ್ನಡ ಮಾಧ್ಯಮಕ್ಕೆ ಸೇರಿಸಿ ಅಂತ ಹೇಳುವಂತ ಹಕ್ಕು ನನಗಿಲ್ಲ. ಅವ್ರ ಮಕ್ಕಳನ್ನ ಕೇಳಿ, ಅವ್ರವ್ರ ಮಕ್ಕಳನ್ನ ಯಾವ ಮಾಧ್ಯಮದ ಶಿಕ್ಷಣ ಕೊಡಬೇಕು, ಯಾವ ಶಾಲೆಯಲ್ಲಿ ಕೊಡಬೇಕು ಅನ್ನೋ ತೀರ್ಮಾನ ಆಯಾ ತಂದೆ ತಾಯಿಗೆ ಸೇರಿದ್ದೆ ಹೊರತು ನನಗೆ ಸೇರಿದ್ದಲ್ಲ. ಸಾಮಾಜಿಕ ಜವಾಬ್ದಾರಿ ಇದೆ. ಸಾಮಾಜಿಕ ಜವಾಬ್ದಾರಿ ಇದ್ದ ಮೇಲೆ ತಾವು ಯಾವ ಆಧಾರದ ಮೇಲೆ ಹೇಳ್ತೀರಾ? ನಾನು ಅದಕ್ಕೆ ಅಲ್ಲಲ್ಲ, ಅಂದ್ರೆ ತಾವು ಶ್ರೀಮಂತರು ಅಂತ ನೀವು ಒಪ್ಕೊಳ್ತಾ ಇದ್ದೀರಾ? ಶ್ರೀಮಂತರು ಮಕ್ಕಳು ಮಾತ್ರ ಇಂಗ್ಲಿಷ್ ನಾನು ಒಂದ್ ನಿಮಿಷ ಅದಕ್ಕೆ ಹೇಳ್ತೀನಿ. ಯಾಕೆ ಸೇರಿಸ್ತಾ ಇಲ್ಲ ನಮ್ಮಂತವ್ರು ಅಂತಂದ್ರೆ, ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಇಂಗ್ಲಿಷ್ ಅಗತ್ಯ ಇದೆ. ಇಂಗ್ಲಿಷ್ ಅಗತ್ಯ ಇದೆ. ಇಂಗ್ಲಿಷ್ ಮಟ್ಟದಲ್ಲೇ ಹೇಳ್ಕೊಡಿ. ಕನ್ನಡ ಮತ್ತು ಇಂಗ್ಲಿಷ್ 1ನೇ ಕ್ಲಾಸಿಂದ ಹೇಳ್ಕೊಡಿ. ದಯವಿಟ್ಟು ಬರ್ತಾರೆ. ಪ್ರತಿಪಾದನೆ ಮಾಡ್ತಕ್ಕಂಥದ್ದು. ಆದ್ರೆ ತಾವು ಹೇಳಿದ್ರಲ್ಲ, ಅದನ್ನ ನಾನು ಒಪ್ಕೊಳ್ಳೋದಿಲ್ಲ. ಓಕೆ ಸರ್, ಓಕೆ ಫೈನ್. ಇವತ್ತು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಸಿಗ್ತಕ್ಕಂಥ ಗುಣಮಟ್ಟ ಖಾಸಗಿ ಶಾಲೆಗಳಲ್ಲಿ ಸಿಗಲ್ಲ. ಯಾಕೆ ಸಿಗಲ್ಲ ಅಂತಂದರೆ, ಇವತ್ತು ನಾವು ಭಾಷಾ ನೀತಿಯಿಂದ, ಸರ್ವ ಶಿಕ್ಷಣ ಅಭಿಯಾನದಿಂದ ಪ್ರತಿಯೊಂದು ಹಳ್ಳಿ, ಮೊದಲು ಇತ್ತು ಹೋಬಳಿವಾರು ಶಾಲೆಗಳು, ಈಗ ಪ್ರತಿ ಇದ್ರ ಕಡೆ 1ರಿಂದ 5ನೇ ತರಗತಿ ಇಂಗ್ಲೀಷ್ ಮಾಧ್ಯಮ ಎಲ್ಲೂ ಮಾಡಬೇಕಾಗಿ ಅವರು ಒಂದು ಇದು ಕೊಟ್ಟಿಲ್ಲ ಸರ್ಕಾರದಿಂದ. ಅವ್ರು ಏನು ಮಾಡ್ತಾ ಇದ್ದಾರೆ, ಇಂಗ್ಲೀಷ್ ಮಾಧ್ಯಮವನ್ನು ಮಾಡ್ತಾ ಇದ್ದಾರೆ. ಸರ್ಕಾರಿ ಶಾಲೆ ಮಕ್ಕಳು ಇವತ್ತು ಹೋಗಬೇಕಾದ್ರೆ ಅವೇ ನಾಯಿ ಕೋಡೆಗಳಂತೆ ಹುಟ್ಕೊಂಡಿವೆ. ಅಲ್ಲಿ ಮಾಡ್ತಕ್ಕಂಥದ್ದು 1ರಿಂದ 5ನೇ ತರಗತಿ ತನಕ ಇಂಗ್ಲೀಷ್ ಮಾಧ್ಯಮ ಮಾಡ್ತಾ ಇದ್ದಾರೆ. ಆ ಭಾಷಾ ನೀತಿಯನ್ನು ಅನುಸರಿಸಿದ್ದೇ ಆದರೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಉಳಿತಕ್ಕಂಥ ಕಡಾಖಂಡಿತ ವಿಲೀನಗೊಳಿಸೋಂಥ ಅವಶ್ಯಕತೆ ಬರೋದೇ ಇಲ್ಲ. ಸರ್, ಕನ್ನಡಕ್ಕೆ ಇದು ತೊಂದರೆ ಆಗೋಂಥ ಕೆಲಸ ತಾವು ಮಾಡ್ತಿದ್ದೀರಲ್ಲ, ಇದು ಸರಿನಾ? ಯಾಕಂದರೆ ಯಾವುದೇ ಒಂದು ಕನ್ನಡ ಶಾಲೆ ಇವತ್ತು ಈ ನಾಡ ಪ್ರಾಣ ಹಳ್ಳಿಲಿ ಅಂತ ಏನು ಹಿರಿಯರು ಹೇಳ್ತಾರೋ ಹಾಗೆಯೇ ಈ ಕನ್ನಡದ ಪ್ರಾಣ ಇರ್ತಕ್ಕಂಥದ್ದು ಕೂಡ ಹಳ್ಳಿನಲ್ಲೇ. ಹಿಂದುಳಿದ ವರ್ಗದವರು, ದಲಿತರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದ ಜನ ಇವತ್ತು ಹೋಗ್ತಾ ಇರ್ತಕ್ಕಂಥ ಶಾಲೆ ಅದು ಸರ್ಕಾರಿ ಶಾಲೆ. ಅದರಲ್ಲೂ ಕೂಡ ವಿಶೇಷವಾಗಿ ಕನ್ನಡ ಶಾಲೆಗೆ ಹೋಗ್ತಾ ಇದ್ದಾರೆ. ಆದರೆ ಇವತ್ತು ಹಳ್ಳಿ ಇರ್ತಕ್ಕಂಥ ಶಾಲೆ, ನೀವು ಹೇಳ್ತಾ ಇದ್ದೀರಿ 600 ಶಾಲೆ ಅಂತ. ಬಹುಶಃ ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ 3714 ಶಾಲೆಯನ್ನು ಮುಚ್ಚತಕ್ಕಂಥ ಒಂದು ಷಡ್ಯಂತ್ರ ನಡೀತಾ ಇದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಕನ್ನಡ ಶಾಲೆಯನ್ನು ನೀವು ಲಾಭ ನಷ್ಟದ ದೃಷ್ಟಿಯಿಂದ ನೋಡಬೇಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಸಂಕ್ಷಿಪ್ತವಾಗಿ ಸರ್. ಒಂದು ರಾಷ್ಟ್ರೀಯ ಮಾನದಂಡದ ಪ್ರಕಾರ 32 ವಿದ್ಯಾರ್ಥಿಗಳಿಗೆ ಒಬ್ಬರು ಶಿಕ್ಷಕರು ಇರಬೇಕು ಅಂತ ಸಾರ್ವಜನಿಕ ಶಿಕ್ಷಣದ ಆಯುಕ್ತರು ಹೇಳಿದ್ದಾರೆ. ಇಲ್ಲಿ ಕರ್ನಾಟಕದಲ್ಲಿ 25 ಜನ ವಿದ್ಯಾರ್ಥಿಗಳಿಗೆ ಒಬ್ಬರು ಶಿಕ್ಷಕರಿದ್ದಾರೆ. ಆಮೇಲೆ 448 ವಿದ್ಯಾರ್ಥಿ ಶಾಲೆಗಳು 5ಕ್ಕಿಂತ ಹೆಚ್ಚು ಕಡಿಮೆ ಇರೋ ವಿದ್ಯಾರ್ಥಿಗಳಿದ್ದಾವೆ ಅಂತ ಆಗಿದೆ. ಆದರೆ 5 ಜನದ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ದೀವಿ. 39,000 ಜನ ವಿದ್ಯಾರ್ಥಿಗಳು ಸ್ಕೂಲ್ಗೆ ಹೋಗ್ತಾ ಇಲ್ಲ. ಆಮೇಲೆ ಇದನ್ನು ನಾನು ಸರ್ಕಾರ ಕಾಗೇರಿಯವರ ಪರವಾಗಿ ಮಾತಾಡೋದಾದರೆ, ಅದನ್ನು ವಿಲೀನಗೊಳಿಸೋದು 100% ಅದು ಕಾನೂನು ಪ್ರಕಾರನೇ ಸರಿ. ಅದು ಕಾನೂನಿಗಿಂತ ದೊಡ್ಡವರು ಯಾರೂ ಅಲ್ಲ. ಯಾಕೆ ಅಂದರೆ ಆ 5 ಜನ ಸೇರ್ಪಟ್ಟೆ, ಆ 5 ಜನ ವಿದ್ಯಾರ್ಥಿಗಳು ಸೇರಾದ ಮೇಲೆ ಅವರಿಗೆ ಯಾಕೆ ಸರ್ಕಾರ ದತ್ತು ತಗೋಬಾರ್ದು? ಅಂದರೆ 2,500 ಜನ ಇದ್ದಾರೆ. ಸರ್ಕಾರ ಮಠ ಮಾನ್ಯಗಳಿಗೆ ಬೇಕಾಬಿಟ್ಟು ಕೊಡ್ತಾ ಇರೋ ಸರ್ಕಾರ 2,500 ಜನಕ್ಕೆ ಯಾಕೆ ದತ್ತು ತಗೊಂಡು ಅವ್ರು ಸೇರ್ಪಡೆ ಆಗಿರ್ತಾರೆ? 2 ಕಿಲೋಮೀಟರ್ ಇರ್ತಾರೋ, 3 ಕಿಲೋಮೀಟರ್ ಇರ್ತಾರೋ ಗೊತ್ತಿರಲ್ಲ, ಅಥವಾ 10 ಕಿಲೋಮೀಟರ್ ಇರ್ಬೋದು. ಕೆಲವು ಕಡೆ 2 ಕಿಲೋಮೀಟರ್ ಮುಂದೆ ದೂರದಲ್ಲೇ ಸ್ಕೂಲ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಶಾಲೆಯನ್ನು ಮುಚ್ಚೋದು ಮುಚ್ಚಬಾರ್ದು ಅನ್ನೋದು ಪ್ರಮುಖ ಪ್ರಶ್ನೆ ಅಲ್ಲ. ನಮ್ಮ ಶಾಲೆಗಳು ಹೇಗಿವೆ ಅನ್ನೋದು ಒಂದು ಪ್ರಶ್ನೆನೇ. ಈ ವಾರದಲ್ಲಿ ನಾನು ಶಾಲೆ 11 ಜನ ಇರುವಂಥ ಶಾಲೆ ಗಮನಿಸ್ತಿದ್ದೀನಿ. 4 ಜನ ಮಾತ್ರ ಶಾಲೆಯಲ್ಲಿದ್ದಾರೆ. 8 ತರಗತಿಗಳಿದೆ. ಮಕ್ಕಳನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ ಹೊರತು ಪಾಠ ಬೋಧನೆಯಲ್ಲಿ ನಡೀತಾ ಇಲ್ಲ.
ನೆಲಮಂಗಲ ತಾಲೂಕಿನ ಒಂದು ಶಾಲೆಯಲ್ಲಿ. ಇಂಥ ಪರಿಸ್ಥಿತಿ ಇಡೀ ವರ್ಷ ಕಾಲ ಶಾಲೆಗಳು ಅಟ್ರಾಕ್ಟಿವ್ ಆಗಿಲ್ಲ, ಶಿಕ್ಷಕರು ಶಾಲೆನಲ್ಲಿಲ್ಲ. ಈ ಪರಿಸ್ಥಿತಿಯಿಂದಲೇ ಇದ್ರ ಜೊತೆಗೆ ಅನೇಕ ಕಾರಣಗಳಿಂದಾಗಿ ನಮ್ಮ ಶಾಲೆಗಳಿಂದ ಮಕ್ಕಳು ದೂರ ಇದ್ದಾರೆ ಅನ್ನೋದು ನನ್ನ ಪ್ರಶ್ನೆ. ಎಸ್ ಸರ್. ಈ 5 ಮಕ್ಕಳಿಗಿಂತ ಕಮ್ಮಿ ಇರುವಂಥ ಶಾಲೆಗಳನ್ನು ಮುಚ್ಚೋದು ಅಥವಾ ವಿಲೀನಗೊಳಿಸೋದು ಪದಪ್ರಯೋಗ ಏನಾದರೂ ಮಾಡೋಣ, ಆದರೆ ಯಾವ ಹಂತದಲ್ಲಿ ಅನ್ನೋದು ಸ್ಪಷ್ಟೀಕರಣ ಕೊಡಬೇಕು ಅಂತ ನಾನು ಕೇಳ್ತಾ ಇದ್ದೇನೆ. ಉದಾಹರಣೆಗೆ ಲೋಯರ್ ಪ್ರೈಮರಿ ಸ್ಕೂಲ್ 1ನೇ ತರಗತಿಯಿಂದ 4ನೇ ತರಗತಿ ಶಾಲೆಗಳಲ್ಲಿ ಆ ತರಗತಿಗಳಲ್ಲಿ 5 ಜನ ಇದ್ದಾರಾ, ಅಥವಾ 1ನೇ ತರಗತಿಯಿಂದ 7ನೇ ತರಗತಿಗಳು 7 ತರಗತಿಗಳು ಸೇರಿ 5 ಜನ ಇದ್ದಾರೆ ಅನ್ನೋ ಪ್ರಶ್ನೆ. ಸೊ 5 ಜನ ಮಕ್ಕಳು ಕಡಿಮೆ ಇರೋರಿಗೆ ಶಾಲೆ ಮುಚ್ಚಬೇಕು ಮತ್ತು ವಿಲೀನ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಯಾಕೆ ಈ ಥರ ಆಯಿತು? ಮುಂಚೆ ಎಲ್ಲರಿಗೂ ಆಂಗ್ಲ ಸ್ಕೂಲ್ಗಳಿಗೆ ಶಾಲೆಗಳಿಗೆ ಪರ್ಮಿಷನ್ ಕೊಟ್ಬಿಟ್ರು. ಅವ್ರು ಹಿಂದಿನ ಬಾಕ್ಲಲ್ಲಿ ಎಲ್ಲೋ ಪರ್ಮಿಷನ್ ಕೊಟ್ಟರೆ ಎಲ್ಲೋ ಹೋಗಿ ಬಂದು ಕನ್ನಡ ಮೀಡಿಯಮ್ ಹತ್ರ ಸೇರ್ಕೊಂಬಿಟ್ರು. ಅಲ್ಲಿ ಆವಾಗ ಸ್ಕೂಲು ಮಕ್ಕಳು ಎಲ್ಲ ಹೋಗ್ತಾ ಇಲ್ಲ, ಎಲ್ಲ ಇಂಗ್ಲೀಷು. ಇನ್ನು ಮಕ್ಕಳು ಇನ್ನು ಎಲ್ಲಿ ಇನ್ನು ವಿದ್ಯಾಭ್ಯಾಸ ಓದ್ತಾರೆ, ಏನು ಮಾಡ್ತಾರೆ? ಮತ್ತು ಆ ಶಾಲೆಗಳಲ್ಲಿ ಹಳ್ಳಿಗಳಲ್ಲಿ ಶಾಲೆಗಳಲ್ಲಿ ಟೀಚರ್ಸು ಸರಿಯಾಗಿ ಪಾಠ ಹೇಳಲ್ಲ. ಅವರೇನೋ ಬಂದ ಪುಟ್ಟ ಓದ ಪುಟ್ಟ ಅಷ್ಟೇ, ಅವ್ರವ್ರ ಸ್ವಂತ ಕೆಲಸಗಳು ಮಾಡ್ಕೊಂಡು ಅವ್ರು ಹೋಗ್ತಾರೆ. ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಕಳಿಸೋದಿಲ್ಲ, ಸರಿಯಾಗಿ ಏನೋ ಒಂದು ವಿದ್ಯಾಭ್ಯಾಸ ಒಂದು ಚೂರು ಏನು ಇಂಗ್ಲೀಷ್ ಆಗಲಿ ಕನ್ನಡ ಆಗಲಿ ಏನೂ ಇಲ್ಲ. ಅಂದರೆ ಮನೆ ಹತ್ರ ಇದ್ದರೆ ಶಾಲೆ ಇದ್ದರೆ ಮಾತ್ರ ಕನ್ನಡ ಕಲಿಯೋದು, 1-2 ಕಿಲೋಮೀಟ್ರ್ ಆಚೆ ಹೋದರೆ ಕನ್ನಡ ಕಲಿಯಲ್ವಾ? ಶಾಲೆಗಳನ್ನು ಮುಚ್ಚೋದಾಗಲಿ ಅಥವಾ ವಿಲೀನ ಮಾಡೋದಾಗಲಿ ಯಾವುದು ಗುಣಮಟ್ಟ ಕೊಡಬೇಕು, ಅದ್ರ ಸಂಬಂಧ ನಮಗೆ ಕ್ವಾಂಟಿಟಿ ಬೇಕೋ ಕ್ವಾಲಿಟಿ ಬೇಕೋ? ನಾವು ಕನ್ನಡದ ವಿಚಾರವಾಗಿ ಅತಿಯಾಗಿ ಭಾವುಕತೆಯಿಂದ ವರ್ತಿಸ್ತಿದ್ದೀವಿ ಅನ್ನೋ ಭಾವನೆ ನನ್ನಲ್ಲಿ ಬರ್ತಾ ಇದೆ. ಕಾರಣ ಅಂದರೆ ಕೆಲವೊಮ್ಮೆ ನನಗೆ ನೆನಪಿರೋ ಹಾಗೆ ತೇಜಸ್ವಿ ಕೂಡ ಒಮ್ಮೆ ಹೇಳ್ತಾ ಇರು, ಅತಿಯಾದ ಭಾವುಕತೆ ನಿಜವಾದ ಕನ್ನಡ ಪ್ರೇಮ ಆಗಲಾರದು ಅಂತ. ನಾವು ಅತಿಯಾದ ಭಾವುಕತೆಯಿಂದ ಈ ವಿಚಾರವಾಗಿ ಮಾತಾಡ್ತಿದ್ದೀವಿ, ವಸ್ತುಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳದೆ ಕೇವಲ ಭಾವುಕತೆಯಿಂದ ಪ್ರತಿಕ್ರಿಯಿಸೋದು ಹೆಚ್ಚು ಸೂಕ್ತವಾಗಲಾರದು ಅನ್ನೋದು ನನ್ನ ಅಭಿಪ್ರಾಯ. ಹಾಗೂ ಪ್ರಶ್ನೆ ಏನಂತಂದರೆ, ಕಂಡೋರ್ ಮಕ್ಕಳನ್ನ ಏನೋ ಬಾವಿಗೆ ತಳ್ಳಿಬಿಟ್ಟು ಹಾಳ ನೋಡೋಂಥ ನಮ್ಮ ಸ್ವಯಂ ಘೋಷಿತ ಬುದ್ಧಿಜೀವಿಗಳು ದಯವಿಟ್ಟು ಈ ವಿಚಾರವಾಗಿ ಮಾತಾಡೋದಕ್ಕೆ ನೈತಿಕತೆ ಇದೆಯೇ? ಅಮ್ಮ ಹೇಳಿ. ಈಗ ನಾವು ಏನು ಅವ್ರು ಹೇಳ್ತಾ ಇದ್ದಾರೆ 5 ಜನಕ್ಕಿಂತ ಕಮ್ಮಿ ಇದ್ರೆ ನಾವು ವಿಲೀನಗೊಳಿಸ್ತೀವಿ ಹಾಗೆ ಅಂತ. ಈ ಸರ್ಕಾರ 5 ಜನ ಇದ್ರೆ ಮಾಡುತ್ತೆ, ಮುಂದಿನ ಸರ್ಕಾರ 10 ಜನ ಇದ್ರೆ ಮಾಡುತ್ತೆ, ಅದ್ರ ಮುಂದಿನ ಸರ್ಕಾರ 20 ಜನ ಇದ್ರೆ ಮಾಡುತ್ತೆ. ಅಲ್ಲಿಗೆ ಕೊನೆಗೆ ಕನ್ನಡ ಶಾಲೆನ ಮುಚ್ಚಿಬಿಡ್ಬೇಕು ಅನ್ನೋದು ಮಟ್ಟಕ್ಕೆ ಬರ್ತಾರೆ ಇವರೆಲ್ಲ. ಏನು ಸ್ಪೋಕನ್ ಇಂಗ್ಲೀಷ್ ಹೇಳ್ಕೊಟ್ಟು ಪ್ರಯೋಜನ ಆಗೋದಿಲ್ಲ ಅದು. ಈಗ ನೆಕ್ಸ್ಟ್ ನೀವು ಅಪಾಯಿಂಟ್ ಮಾಡ್ಕೊಳ್ತೀರಲ್ಲ, ಅವಾಗ ಇಂಗ್ಲೀಷ್ ಶಿಕ್ಷಕರನ್ನೇ ಅಪಾಯಿಂಟ್ ಮಾಡ್ಕೊಳ್ಳಿ. ಬೇರೆ ಸಬ್ಜೆಕ್ಟು ನಾವು ಹೇಳ್ಕೊಡ್ತೀವಿ, ಆದರೆ ಇಂಗ್ಲೀಷ್ ಪರ್ಫೆಕ್ಟಾಗಿ ಬಂದ್ರೇ ಪೇರೆಂಟ್ಸಿಗೂ ಇಂಗ್ಲೀಷಲ್ಲಿ ಮಾತಾಡಬೇಕು, ಆ ಟೀಚರು ಫ್ಲೂಯೆನ್ಸಿ ಇರಬೇಕು. ಅಂತಹ ಒಂದು ವ್ಯವಸ್ಥೆನ ನೀವು ಮಾಡಿದ್ರೆ ಇದು ಕಾಂಪಿಟೇಷನ್ ಯುಗದಲ್ಲಿ ಅದಕ್ಕೂ ಸರ್ಕಾರಿ ಶಾಲೆಗೂ ಹೆಚ್ಚಿನ ಬೆಲೆ ಬರುತ್ತೆ. ಎಸ್ ಸರ್, ಫೈನ್ ಸರ್. ಹೆಚ್ಚು ಗಲ್ಲಿನಲ್ಲೂ ಸಹ ಇಂಗ್ಲೀಷ್ ಮಾಧ್ಯಮಗಳ ಶಾಲೆಗಳೇ ಇರ್ತವೆ. ಬರೀ 30-40 ಸೈಟಲ್ಲಿ ಒಂದೆರಡು ಫ್ಲೋರ್ ಹಾಕ್ತಾರೆ, ಅದರಲ್ಲಿ ಕ್ಲಾಸ್ಗಳು ನಡೆಸ್ತಿರ್ತಾರೆ, ಆಟದ ಮೈದಾನ ಇರೋದಿಲ್ಲ. ಅದಕ್ಕೆ ಯಾಕೆ ಅವಕಾಶ ಕೊಡ್ತಿದ್ದೀರಾ ನೀವು? ಒಳ್ಳೆ ಪ್ರಶ್ನೆ ಅಮ್ಮ, ನಿಜವಾಗ್ಲೂ ಒಳ್ಳೆ ಪ್ರಶ್ನೆ. ಉತ್ತರಗಳೇನು ನೋಡೋಣ, ಆದರೆ ಅದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮ. ಗುಣಮಟ್ಟದ ಇಂಗ್ಲೀಷನ್ನು ನಾವು ಕಲಿಸದೇ ಇರೋದು ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ, ಅದೇ ಒಂದು ಕೊರಗು ಜನಗಳಿಗೆ. ನಮ್ಮ ಮಕ್ಕಳು ಇಂಗ್ಲೀಷ್ ಕಲಿಬೇಕು ಅನ್ನೋಂಥ ಏಕೈಕ ಆಸೆ ಅವರಿಗೆ. ಯಾವ ಮಕ್ಕಳ ನಾವು ಶಿಕ್ಷಣ ಹಕ್ಕನ್ನು ಕೂಡ ನಾವು ಕಸ್ಕೊಳ್ಳಲ್ಲ ಅನ್ನುವಂಥ ನಿಶ್ಚಿತವಾಗಿ